ಮೂಲೆಯಿಂದ ಡಿಸಿಎಂ ಡಿಕೆಶಿ ಸ್ಪರ್ಧೆ ಖಚಿತ. ಅಚ್ಚರಿ, ಅಭ್ಯರ್ಥಿಯಾಗಿ ಡಿಸಿಎಂ ಡಿಕೆಶಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಡಿಸಿಎಂ ಡಿಕೆಶಿ ನಿರ್ಧಾರ ಎಂದಿದೆ ಮಾಸ್ಟರ್ ಪ್ಲಾನ್. ಸಿಎಂ ಕನಸು ಈಡೇರಿಸಿಕೊಳ್ಳಲು ಡಿಕೆಶಿಯ ಹೊಸ ತಂತ್ರ. ಆ ನಂಬಿಕೆಗೆ ಜೋತು ಬಿದ್ರ ಡಿಕೆ ಶಿವಕುಮಾರ್. ದೇವ ಮೂಲೆಯಿಂದ ಸ್ಪರ್ಧಿಸಿದ್ರೆ ಶುಭ ಸೂಚಕ ಅಂತೆ. ದೇವ ಮೂಲೆಯಲ್ಲಿದೆಯಂತೆ ಚನ್ನಪಟ್ಟಣ ಕ್ಷೇತ್ರ. ಚನ್ನಪಟ್ಟಣದಿಂದ ಗೆದ್ರೆ ಸಿಎಂ ಆಗೋದು ಫಿಕ್ಸ್ ಅಂತೆ. ಹೀಗಾಗಿ ಚನ್ನಪಟ್ಟಣದಿಂದ ಸ್ಪರ್ಧೆಗೆ ಡಿಕೆಶಿ ಒಲವು. ಚನ್ನಪಟ್ಟಣದಿಂದ ಗೆದ್ರೆ ಅದೃಷ್ಟವೇ ಬದಲಾಗುತ್ತಂತೆ. ಹೀಗಾಗಿ ದೇವಮೂಲೆ ಅದೃಷ್ಟದ ಮೊರೆ ಹೋದ ಡಿಕೆಶಿ. ಚನ್ನಪಟ್ಟಣದಿಂದ ಡಿಸಿಎಂ ಡಿಕೆಶಿ ಸ್ಪರ್ಧೆ ಮಾಡೋದು ಖಚಿತವಾಗಿದೆ. ಅಚ್ಚರಿಯ ಅಭ್ಯರ್ಥಿಯಾಗಿ ಡಿಸಿಎಂ ಡಿಕೆಶಿ ಈ ಬಾರಿ ಕಣಕ್ಕಿಳಿತಿದ್ದಾರೆ. ಡಿಸಿಎಂ ಡಿಕೆಶಿ ನಿರ್ಧಾರ ಹಿಂದಿದೆಯಂತೆ ಹೊಸ ಮಾಸ್ಟರ್ ಪ್ಲಾನ್. ಸಿಎಂ ಆಗಬೇಕೆನ್ನುವಂತ ಕನಸನ್ನ ಈಡೇರಿಸಿಕೊಳ್ಳಲು ಡಿಕೆಶಿ ಹೊಸ ತಂತ್ರವನ್ನ ಮಾಡ್ತಿದ್ದಾರೆ ಎನ್ನುವಂತ ಪ್ರಶ್ನೆ ಈಗ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಮೂಡಿಸ್ತಾ ಇದೆ. ಆ ನಂಬಿಕೆಗೆ ಜೋತು ಬಿದ್ರ ಡಿಕೆಶಿ ಎನ್ನುವಂತ ಪ್ರಶ್ನೆ ಈಗ ಯಾವ ನಂಬಿಕೆ? ದೇವ ಮೂಲೆಯಲ್ಲಿದೆಯಂತೆ ಚನ್ನಪಟ್ಟಣ ಕ್ಷೇತ್ರ. ದೇವ ಮೂಲೆಯಿಂದ ಸ್ಪರ್ಧಿಸಿದ್ರೆ ಶುಭ ಸೂಚಕ. ಹೀಗಾಗಿ ದೇವ ಮೂಲೆ ಇರುವಂತ ಕ್ಷೇತ್ರವಾಗಿರುವಂತ ಚನ್ನಪಟ್ಟಣದಲ್ಲಿ ಈ ಬಾರಿ ಉಪಚುನಾವಣೆ ಇದೆ. ಹೀಗಾಗಿ ಡಿಕೆಶಿ ಈ ಒಂದು ಕ್ಷೇತ್ರದಿಂದ ಕಣಕ್ಕಿಳಿತಿದ್ದಾರೆ. ಇನ್ನು ಎಚ್ಡಿಕೆ ಈ ಬಾರಿ ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಹೀಗಾಗಿ ಈ ಕ್ಷೇತ್ರ ತೆರವಾಗ್ತಾ ಇದೆ. ಇನ್ನು ಈ ಕ್ಷೇತ್ರದಲ್ಲಿ ಉಪಚುನಾವಣೆಗೆ ಸಕಲ ಸಿದ್ಧತೆ ಆಗ್ತಾ ಇದೆ. ಒಂದ್ ಕಡೆ ಡಿಕೆ ಸುರೇಶ್ ಈ ಬಾರಿ ಇಲ್ಲಿ ಕಣಕ್ಕಿಳಿತಾರೆ ಎನ್ನುವಂತ ಮಾತಿನ ನಡುವೆ ಈಗ ಒಂದು ರೀತಿಯಾಗಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ. ಹೊಸ ರಾಜಕೀಯ ತಂತ್ರದೊಂದಿಗೆ ಡಿಸಿಎಂ ಡಿಕೆಶಿ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಖಚಿತವಾಗಿದೆ. ಇನ್ನು ಸಿಎಂ ಆಗಬೇಕೆನ್ನುವಂತ ಅವರ ಕನಸನ್ನ ಈಡೇರಿಸಿಕೊಳ್ಳಿಕ್ಕೆ ಡಿಕೆಶಿ ಹೊಸ ತಂತ್ರವನ್ನ ಮಾಡ್ತಿದ್ದಾರೆ. ಆದ್ರೆ ಆ ನಂಬಿಕೆಗೆ ಜೋತು ಬಿದ್ರ ಡಿಕೆ ಶಿವಕುಮಾರ್ ಎನ್ನುವಂತ ಪ್ರಶ್ನೆ ಏನದು? ದೇವ ಮೂಲೆಯಿಂದ ಸ್ಪರ್ಧಿಸಿದ್ರೆ ಶುಭ ಸೂಚಕ ಅಂತೆ. ದೇವ ಮೂಲೆಯಲ್ಲಿದೆಯಂತೆ ಚನ್ನಪಟ್ಟಣ ಕ್ಷೇತ್ರ. ಹೀಗಾಗಿ ಚನ್ನಪಟ್ಟಣದಿಂದ ಗೆದ್ದು ಸಿಎಂ ಆಗೋದು ಫಿಕ್ಸ್ ಅಂತೆ. ಹೀಗಾಗಿ ಚನ್ನಪಟ್ಟಣದಿಂದ ಸ್ಪರ್ಧೆಗೆ ಡಿಕೆಶಿ ಒಲವನ್ನ ತೋರಿಸುತ್ತಿದ್ದಾರೆ. ಏನೋ ಚನ್ನಪಟ್ಟಣದಿಂದ ಗೆದ್ರೆ ಅದೃಷ್ಟವೇ ಬದಲಾಗುತ್ತಂತೆ. ಈ ಹಿಂದೆ ಕೂಡ ಕೆಂಗಲ್ ಹನುಮಂತಯ್ಯವರು ಇರ್ಬೋದು, ಏನೋ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣ ಕ್ಷೇತ್ರದಿಂದ ಗೆದ್ದು ಗದ್ದುಗೆಯನ್ನ ಏರಿದ್ರು. ಹೀಗಾಗಿ ದೇವ ಮೂಲೆ ಇರುವಂತ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಈ ಬಾರಿ ಡಿಸಿಎಂ ಡಿಕೆಶಿ ಸ್ಪರ್ಧೆ ಮಾಡಿ ಗೆದ್ದು ಸಿಎಂ ಆಗುವ ಕನಸನ್ನ ಹೊಂದಿದ್ದಾರೆ. ಈ ಕುರಿತಂತೆ ಹೀಗಾಗಿ ದೇವ ಮೂಲೆ ಅದೃಷ್ಟದ ಮೊರೆ ಹೋಗ್ತಿದ್ದಾರಾ ಡಿಕೆಶಿ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ.